ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕನ್ನಡಿಗ. ಇವತ್ತಿನ ಟಾಪಿಕ್ ಏನು ಅಂತಂದರೆ, ನಮ್ಮೂರಲ್ಲಿ ಎಲ್ಲ ರಾಗಿ ಮತ್ತು ಜೋಳ ಎಲ್ಲನೂ ಕೊಯ್ದು ಎಲ್ಲ ಗುಡ್ಡೆ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ ಎಲ್ಲನೂ ಜಾಗ ನೋಡಿ. ಜೋಳ ಎಲ್ಲ ಗುಡ್ಡೆ ಹಾಕಿದ್ದಾರೆ, ಹಂಗೆ ರಾಗಿ ಮತ್ತು ಎಲ್ಲ ತೆನೆ ಎಲ್ಲ ಹಂಗೆ ಇದೆ. ಇದನ್ನು ಏನು ಮಾಡ್ತಾರೆ ಅಂದರೆ, ಇವಾಗ ಇದನ್ನೆಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕೊಟಾರ ಫುಲ್ಲು. ಈ ಕೊಟಾರಕ್ಕೆ ಇದನ್ನೆಲ್ಲ ಹಾಕಿ, ಮೊದಲು ಆಗಿನ ಕಾಲದಲ್ಲಿ ಗುಂಡೆಲ್ಲ ಹಾಕೊಂಡು ಹೊಡಿತಾಯಿದ್ರು. ಇವಾಗೆಲ್ಲ ಮಾಡರ್ನ್ ಕಲ್ತ್ಕೊಬಿಟ್ಟಿದ್ದಾರೆ. ಇವಾಗ ಟ್ಯಾಕ್ಟ್ರು ಅದು ಇದು ಅಂತ ಅದರಲ್ಲಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಹಳ್ಳಿಯ ಜೀವನಗಳು ಒಂದೊಂದಾಗಿ ಎಲ್ಲ ಮರೆ ಆಗ್ತಾಯಿದೆ. ಈ ಮರೆ ಆಗ್ತಾ ಇರೋದನ್ನು ನಾನು ಯಾಕೆ ವಿಡಿಯೋ ಮಾಡಬಾರ್ದು, ನಿಮಗೆಲ್ಲ ಯಾಕೆ ತೋರಿಸ್ಬಾರ್ದು? ಎಷ್ಟು ಕಷ್ಟ ಇದೆ ರೈತರ ಜೀವನ ಅಂದರೆ, ಸಿಕ್ಕಾಬಟ್ಟೆ ಕಷ್ಟ ಇದೆ. ನೈಟ್ ಕಾವಲು ಬರಬೇಕು, ಮತ್ತು ಆನೆ ಕಾಟ, ಹಂದಿ ಕಾಟ ಎಲ್ಲನೂ ಕಾದು ಇಷ್ಟೆಲ್ಲ ಕೊಟ್ಟು ನಮಗೆ ಅನ್ನ ಕೊಡೋ ರೈತನ ಬಗ್ಗೆ ನಮ್ಗೆ ಯಾಕೆ ಇದಿಲ್ಲ? ಪ್ರತಿ ಒಂದು ವಿಷಯದಲ್ಲೂ ಈ ಹಳೆ ಲೈಫ್ ಇತ್ತು ಹಳ್ಳಿದು, ಅದೆಲ್ಲ ಯಾಕೆ ಮರೆ ಆಗ್ತಾ ಇದೆ? ಸ್ವಲ್ಪವಾಗಿ ಎಲ್ಲ ಮಾಡ್ರನ್ಗೆ ಚೇಂಜ್ ಆಗ್ತಾ ಇದ್ದಾರೆ. ಹಳೆ ಗುಂಡು ಮೂಲೆ ಸೇರಿಬಿಟ್ಟಿದೆ. ಅದರಲ್ಲಿ ಇವಾಗ ಯಾರೂ ಯೂಸೇ ಮಾಡ್ದಂಗೆ ಆಗ್ಬಿಟ್ಟಿದೆ. ಗುಂಡು ಹಳೆ ಗುಂಡು ಇದು ನೋಡಿ, ಯಾರೂ ಯೂಸ್ ಮಾಡ್ದಂಗಾದ್ರು ನೋಡಿ. ಗಾಡಿ ಹಳ್ಳಿ ಜೀವನ ಎಷ್ಟು ಚೆಂದ ನೋಡಿ. ಜೋಳದೊಲ ಎಲ್ಲ ಮುಗ್ದಿದೆ, ಎಲ್ಲ ಕಿತ್ಬಿಟ್ಟಿದ್ದಾರೆ ಜೋಳ. ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಗುಳ್ಳು ನೋಡಿ. ಎಷ್ಟೆಲ್ಲ ಕಷ್ಟ ಇದೆ ರೈತರ ಜೀವನ. ಗುಳ್ಳು ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ಗುಳ್ಳು ಹೆಂಗೆ ಹೊಲ ಕಾಯೋದಕ್ಕೆ ನೋಡಿ, ಈ ಥರ ಗುಳ್ಳೆಲ್ಲ ಇದು ಮಾಡಿಕೊಂಡು ನೋಡಿ ಇಲ್ಲೇ ಬಂದು. ಯಾಕಂದರೆ ಜೋಳ ಎಲ್ಲ ಮುಗಿದೋಗಿದೆ. ಈಗ ಈ ಗುಳ್ಳೆಲ್ಲ ಡಿಸ್ಪೋಸ್ ಆಗಿಬಿಟ್ಟಿದೆ. ಮೀನ್ಸ್ ಅಂದರೆ ಎಲ್ಲ ಎತ್ಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ಯೂಸ್ ಮಾಡಲ್ಲ ಈಗ, ಯಾಕಂದರೆ ಜೋಳ ಕಾವ್ದೆಲ್ಲ ಮುಗೀತಲ್ಲ. ಯಾಕಮ್ಮ ಎಲ್ಲನೂ ಬಿಚ್ಚಾಕ್ತಾ ಇದೀಯಾ? ಯಾಕೆ? ಹಾಂ ಹಾಂ ಸರಿ. ಮತ್ತೆ ಈಗೆಲ್ಲ ಬೆಚ್ಚೆಲ್ಲ ಬಿಚ್ಚಾಕ್ತಾ ಇದೀಯಾ? ಯಾರು ನಿಮ್ಮ ಹೊಲನ ಇದಾವಮ್ಮ? ಹಾಂ. ಮತ್ತೆ ಈಗ ಜೋಳ ಎಲ್ಲ ಮುಗೀತು. ಅದ ಅಲ್ಲೇ ತಕ್ಕ ಬಂದು ಹಾಕಿನಲ್ಲ. ಬೆಳಿಗ್ಗೆನೆ ಮಳೆ ಹನಿ ಆಗ್ತದಲ್ಲಪ್ಪ ಇವತ್ತು. ಮಳೆ ಅಂದ್ರಲ್ಲಪ್ಪ ಮುತ್ಯಾನ ಸುರಿದ್ ಬಿಡ್ಬೇಡ ಮಾಯಸ. ಇದು ಉಡ್ಬೇಕ ಬನ್ನಿ ಅಮ್ಮನ ಕೇಳೋಣ ಆಗನ್ ಲೈಫ್ ಹೆಂಗಿತ್ತು ಅಂತ. ಅಮ್ಮ, ಮೊದ್ಲು ಜೀವನ ಹೆಂಗಿತ್ತಮ್ಮ? ಮೊದ್ಲು ಹೆಂಗ್ ಉಳ್ತಿದ್ರು, ಹೆಂಗ್ ಇದ್ ಮಾಡ್ತಿದ್ರು, ಈಗ ಏನಾಯ್ತು? ಜೀವನ ಏನಾಯ್ತು? ಈಗ ಉತ್ತಾರಪ್ಪ ಟ್ಯಾಕ್ರಿ ಬುಟ್ಟ ತಗೊಡದ ರಾಗಿನೂ ಟ್ಯಾಕ್ರಿಲೇ ಬಿತ್ತಿಸ್ತಾರ. ಈಗ ಉಳೋದಿಲ್ಲ ಒಬ್ರು. ಉಳೋದಿಲ್ಲ ಈಗ. ಮೊದಲು ಇಟ್ಟೆ ತಗೋಬೇಕು, ಮಧ್ಯಾಹ್ನ ಕೂಟ ತಕೋಬೇಕು, ದಡ ಹೊಡ್ಕೋಬೇಕು. ಹೌದು. ಈಗ ಏನೂ ಇಲ್ಲ. ಈಗಿನ ಜೀವನ ಚೆನ್ನಾಗಿದ್ಯಾ, ಆಗಿನ ಜೀವನ ಚೆನ್ನಾಗಿತ್ತ? ಆಗ ಕಷ್ಟ. ಈಗ ಆಗ ಕಷ್ಟ ಇತ್ತು, ಕಷ್ಟ ಕಪ್ಪ. ಈಗ ಎಲ್ಲೇ ಸಿಕ್ಕುತ್ತೆ, ಆದ್ರೆ ರೋಗಗಳು ಇದೆಲ್ಲ ಜಾಸ್ತಿ. ಹೌದಾನೆ? ಆಗನ್ ಲೈಫು ಚೆನ್ನಾಗಿತ್ತು, ಚೆನ್ನಾಗಿ ತಿಂತಾ ಇದ್ವು, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವು. ಈಗ ಯಾರನ್ನಪ್ಪ ಉಣ್ಣದು? ನೋಡಿ, ಬೆಳಗ್ಗೆನೆ ದನಗಳು ಎಲ್ಲ ಹೊಲಗೆ ಮೇಯಕ್ಕೆ ಬಂದ್ಬಿಟ್ಟವೆ. ಯಾಕಂದರೆ ಎಲ್ಲ ಮುಗೀತಲ್ಲ, ಎಲ್ಲ ಹೊಲನೂ ಖಾಲಿ ಆಗ್ಬಿಟ್ಟೈತೆ. ರಾಗಿ ಕೂದು ಕೊನೆಗೆ ಎಲ್ಲನೂ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಥರ ಹಾನಿ ಆಗಲ್ಲ ಅಂದ್ಬಿಟ್ಟು ಈಗ ಆರಾಮಾಗಿ ಎಲ್ಲಿ ಬೇಕಾದ್ರೂ ಮೇಯ್ಕೊಂಡಿರ್ಬೋದು. ದನಗಳು, ಹಸುಗಳು, ಕರುಗಳು ಎಲ್ಲವೇ. ನಾವಿಬ್ಬರು ನಡ್ಕೊಯ್ತಾ ಇದ್ದೀವಿ ನೋಡಿ. ರಾಗಿ ಎಲ್ಲ ಹೆಂಗೆ ಚೆಲ್ಲಿದೆ ಇಲ್ಲಿ ನೋಡಿ, ಎಷ್ಟು ರಾಗಿ ಚೆಲ್ಲಿದೆ ನೋಡಿ. ಇದು ಮತ್ತೆ ಏನಾಗುತ್ತೆ ಅಂದರೆ, ಮತ್ತೆ ಉಳ್ಬೇಕಾದ್ರೆ ಮತ್ತೆ ಪೈರು ಚಿಕ್ಕ ಪೈರು ಬರುತ್ತೆ. ಹಸುಗಳೆಲ್ಲ ಮೇಯಕ್ಕೆ ಬೆಳಗ್ಗೆನೆ ಹೊಂಟ್ಬಿಟ್ಟವೆ ನೋಡಿ. ಹೆಂಗೆ ನೋಡ್ತಾ ಇದೆ ನಮ್ಮನ್ನೇ, ಹೆಂಗೆ ನೋಡ್ತಾ ಇದೆ ಅಂದರೆ ಹೆಂಗೆ ಓಡ್ತಾ ಇದೆ ನೋಡಿ. ಇದು ಹೆಂಗೆ ನೋಡ್ತಾ ಇದೆ ನಮ್ಮನ್ನು ನೋಡಿ ಆ ಕಡೆಗೆ ಓಡ್ತಾ ಇದೆ ಹಸುಗಳು. ಬಸವ ಏನು ನೆಗಿತಾಯ್ತಪ್ಪ. ಐ ಹೆಂಗೆ ಓಡಾಡ್ತಾ ಇದೆ ಹಸುಗಳು ಬೆಳಗ್ಗೆನೆ. ಇಲ್ಲಿ ಕೊಟೋರ ಮಾಡ್ತಾ ಇದ್ದಾರೆ. ನಾವು ನೋಡ್ದು ಬರ್ತಾ ಸರಿ
ಇದನ್ನು ಕೂಡ ನಾವು ತೋರಿಸೋಣ ನಿಮಗೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಎಲ್ಲ ಸುತ್ತ ನೀರು ಹುಯ್ತಾ ಇದ್ದಾರೆ. ಹಾಗಾಗಿ ನೋಡಿ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ, ನೋಡಿ ಹೆಂಗೆ ಎಳಿತಾ ಇದ್ದಾರೆ. ಲಕ್ಕಿ ಸೊಪ್ಪು ತಾನೇ ಅದು. ಲಕ್ಕಿ ಸೊಪ್ಪಿಗೆ ಕಲ್ಲ ಇಟ್ಟು ಕೊಠರನ ಎಷ್ಟು ಇದಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ರಾಗಿ, ಈ ರಾಗಿನೆಲ್ಲ ಇಲ್ಲಿ ಹಾಕಿ, ಮತ್ತು ಇದ್ರ ಪ್ರೊಸೆಸ್ಸು ತುಂಬಾ ಇದೆ, ಅದನ್ನು ಮಾಡಬೇಕು. ಹಾಗಾಗಿ ನೋಡಿ ಕೊಠರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಇವರು ನೀರು ಹಾಕ್ತಾ ಇದ್ದಾರೆ. ಅಲ್ಲಿ ನೋಡಿ ಅವರು ಲಕ್ಕಿ ಸೊಪ್ಪಲ್ಲಿ ಮೇಲೆ ಕಲ್ಲಿಟ್ಟು, ಯಾಕಂದರೆ ಇದೊಂದು ಸಮ ಬರಬೇಕಲ್ಲ, ನಾವೇನೇ ಮಾಡಿದ್ರೂ ನೀಟಾಗಿ ಕೈಗೆ ಸಿಗಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ. ನೋಡಿ ಅಣ್ಣವರು ಹೆಂಗೆ ಎಳಿತಾ ಇದ್ದಾರೆ, ನೋಡಿ ಹೆಂಗೆ ಎಳಿತಾ ಇದ್ದಾರೆ. ನೋಡಿ ಲಕ್ಕಿ ಸೊಪ್ಪು ಮೇಲೆ ಕಲ್ಲಿಟ್ಟು ಎಷ್ಟು ಚೆನ್ನಾಗಿ ನಮ್ಮ ಹಳ್ಳಿ ಲೈಫು ನೋಡಿ, ರೈತರು ಎಷ್ಟು ಕಷ್ಟಪಡ್ತಾರೆ ಅನ್ನೋದಕ್ಕೆ ನೋಡಿ, ಇಷ್ಟೆಲ್ಲ ಮಾಡಿದ್ರೇ ಬೆಳೆದಿರೋ ಬೆಳೆ ನಮಗೆ ಕೈಗೆ ಸಿಗೋದು. ಹಾಗಾಗಿ ನೋಡಿ ನೀರುವುದು ಈ ಕೊಠರ ಅನ್ನೋದನ್ನು ಒಂದು ಅದಕ್ಕೆ ತರಬೇಕು ಅಂದರೆ ತುಂಬಾ ಪ್ರೊಸೆಸ್ ಇದೆ, ತುಂಬಾ ಕಷ್ಟ ಇದೆ. ಕೊನೆಗೆ ಅವ್ರ ಟೀ ಬಂತು, ಟೀ ಕುಡಿತಾ ಎಲ್ಲ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಬಾಯಿ ಹೇಳ್ತಾ ನಾವು ಇಲ್ಲಿಂದ ಹೋಯ್ತಾ ಇದೀವಿ ಮುಂದಕ್ಕೆ ಊರಿಗೆ. ಇನ್ನೊಂದು ವಿಷಯ ನಿಮಗೆ ತೋರ್ಸೋಣ ಅನ್ಕೊಂಡೆ. ನೋಡಿ ಅವರೇಕಾಯಿ, ನೀವೆಲ್ಲ ಸಾಂಬಾರು ಮಾಡಿರ್ತೀರ ಮನೇಲಿ. ನೋಡಿ ಎಷ್ಟು ರಾಗಿ ಹೊಲದಲ್ಲಿ ಅವರೇ ಕಾಳಿಗೆ ಅಂತಲೇ ಒಂದು ಲೈನ್ ಹೊಡೆದಿರ್ತಾರೆ. ನೋಡಿ ಹೆಂಗಿದೆ ಅಂತ. ಆಮೇಲೆ ಅವರ ಕಡು ಇದು ಎಲ್ಲಿ ಅವರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ನೋಡಿ ಇದೆ ಅವರ ಕಡು. ನೀವೆಲ್ಲ ದಿನ ಯೂಸ್ ಮಾಡೋ ಅಂಥದ್ದು. ನೋಡಿ ಎಲ್ಲ ಫುಲ್ಲು ರಾಗಿ ಜೊತೆಗೇನೆ ಸಾಲು ಹೊಡೆದು ಸಪ್ರೇಟಾಗಿ ಅದೊಂದು ಲೈನು ಅಂತ ಹಾಕಿರ್ತಾರೆ. ಗುಳ್ನ ನೋಡ್ಕೊಂಡು ಹಂಗೆ ಹೋಗೋಣ. ನೋಡಿ ಜೋಳ ಎಲ್ಲ ಕೂದ್ಬಿಟ್ಟಿದ್ದಾರೆ ನೈಟ್ ಕಾವಲ್ಗೆ. ನಮ್ಮ ಹಳ್ಳಿ ಕಡೆ ನೋಡಿ ಈ ಥರ ಗುಳ್ಳ ಹಾಕೊಂಡು ಹೊಲದಲ್ಲಿ ಜೋಳ ಕಾವಲ ಕಾಯ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹೋಗ್ತಾ ಮರ್ತೋಗುತ್ತೆ. ನೋಡಿ ಹಿಂಗೆ ಬೆಂಕಿ ಹಾಕ್ಕೊಂಡು ನೋಡಿ ಅಲ್ಲಿ ಹಾಸಿಗೆ ಥರ ಮಾಡ್ಕೊಂಡಿರ್ತಾರೆ, ಅದ್ರ ಮೇಲೆ ಮಲ್ಕೊಳ್ಳೋದು. ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಇವೆಲ್ಲವೇ ಮೆಮೊರೀಸ್ಗಳು. ಸಿಕ್ಕಾಬಟ್ಟೆ ಎಲ್ಲ ಅಳಿಸೋಗ್ತಾ ಇದೆ ಇವಾಗ. ಯಾರನ್ನೂ ಈ ಥರ ಎಲ್ಲ ಇದು ಮಾಡಲ್ಲ. ನೋಡಿಲಿ ಅಲ್ಲಿ ರೆಡಿ ಮಾಡ್ತಾಯಿದ್ರು, ಇಲ್ಲಿ ಎಲ್ಲ ರೆಡಿಯಾಗಿದೆ ಕೊಠರ. ಎಲ್ಲ ರೆಡಿಯಾಗಿ ಅದು ಹಾರಿ ಮತ್ತು ಗಟ್ಟಿ ಆದಮೇಲೆ ಟ್ಯಾಕ್ಟ್ರೋ ಮತ್ತು ಇಲ್ಲ ಗುಂಡು ಯಾವುದ್ರಲ್ಲಾರು ಕಟ್ಕೊಂಡು ಇದನ್ನೆಲ್ಲ ರಾಗಿನೆಲ್ಲ ಹಾಕಿ ತುಳಿಸ್ತಾರೆ. ಸಾಮಾನ್ಯವಾಗಿ ನೀವು ಹಳ್ಳಿ ಕಡೆಯವ್ರು ನೋಡ್ತಾಯಿದ್ರೆ ನಿಮಗೆ ಇದನ್ನು ಎಲ್ಲ ಹೆಂಗೆ ಮಾಡ್ತಾರೆ ಅನ್ನೋ ಪ್ರೊಸೆಸರ್ ಗೊತ್ತಿರುತ್ತೆ. ಕೊನೆಗೆ ನಾವು ರಾಗಿ ಕೊಠರ ಎಲ್ಲ ನೋಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಹಂಗೆ ಹಸುಗಳು ತಗ ಅಂತ ಓಡ್ತಾಯಿದೆ. ಕೊನೆಗೆ ಹಸುಗಳು ಎಲ್ಲ ಹೋಯ್ತಾ ಇದೆ, ಟೈಮ್ ಆಗಿದೆ. ನಾವು ಈಗ ಮನೆಗೆ ಹೋಗ್ತಾಯಿದ್ವಿ. ಮನೇಲಿ ಹೆವಿ ಬೋಯ್ತಾರೆ, ಅಯ್ಯೋ ಮಾಡೋಕ್ಕೆ ಕೆಲಸ ಇಲ್ಲ ನಿಂಗೆ ಹಂಗೆ ಹಿಂಗೆ ಅಂತ. ಏನು ಮಾಡೋದು? ಹೌದಾ ಮಚ್ಚ? ಇದೇನು ಸ್ಪ್ರಿಂಗ್ಲರ್ ಅಲ್ಲ ಇದು? ಹಾಂ, ತೋಟಕ್ಕೆ ನೀರು ಹಾಕಿದ್ದಾರೆ. ಮಳೆ ನೀರು ಬೀಳ್ತಾಯಿದೆ ನೋಡಿ. ಮೋಡ ಮುಸುಕಿದ ಬಾನು ರೆಕ್ಕೆಯ ತಿರುಗದ ನೀನು ಅಂತ ನೋಡಿ ನೀರು. ಮಳೆ ನೀರು ಬೀಳ್ತಾ ಇದೆ, ಮೋಡ ಮುಚ್ಕೊಂಡ್ಬಿಟ್ಟಿದೆ, ಊಟಿ ಥರ ಆಗ್ಬಿಟ್ಟಿದೆ ನಮ್ಮೂರು. ನೋಡೋದಕ್ಕೆ ಚಂದ. ನಮ್ಮ ಬೆಕ್ಕು ಗುರಾಯಿಸ್ತಾ ಇದೆ. ಕೊನೆಗೆ ಏನು ಇಲ್ಲಿಂದ ಪ್ರೋಗ್ರಾಮು ಅಂದರೆ ಚಹಾ ಕುಡಿಬೇಕು ಇವಾಗ. ಬನ್ನಿ.